Welcome back to Success Academy Jamkandi. This is Ramesh Pujari, dear student. This is Ramesh Pujari. Am I audible, dear students? ನಾನು ವಾಯ್ಸ್ ಕೇಳ್ತಾ ಇದ್ದರೆ ಪ್ರತಿಯೊಬ್ಬರು ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. Am I audible, dear students? ಗುಡ್ ಈವ್ನಿಂಗ್ ಶ್ರುತಿರಾಜ್, ಸುಮಧುರ, ಪ್ರತಿಭಾ, ಅವಿನಾಶ್, ವಿನೋದ್, ಎಲ್ಲರಿಗೂ ನಮಸ್ತೆ. ನೋಡಿ, ಅಡ್ವಾನ್ಸ್ ಕ್ಲಾಸು ನಾಳೆ 1ನೇ ತಾರೀಕಿನಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಯಾರ್ಯಾರು ನಮ್ಮಲ್ಲಿ ಈಗಾಗಲೇ ಡೆಮೋ ಕ್ಲಾಸಿಗೆ ಜಾಯಿನ್ ಆಗಿದ್ದಾರೆ, ಕೆಲವರಿಗೆ ಸದ್ಯ ವಿಡಿಯೋನ ಯೂಟ್ಯೂಬ್ದಲ್ಲಿನೂ ಕೆಲವರು ನೋಡ್ತಾ ಇರ್ತಾರೆ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಅಡ್ವಾನ್ಸ್ ಕ್ಲಾಸು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಪ್ಯೂ ಲೆಕ್ಚರ್ದ ಸಿಲೆಬಸ್ ಪ್ರಕಾರ ಏನು ಹೇಳಬೇಕು ಅದನ್ನೆಲ್ಲವನ್ನು ಡಿಟೇಲ್ ಆಗಿ ಕಲಿಸ್ಕೊಡ್ತಾ ಇದ್ದೇನೆ. ಅರ್ಥ ಆಯ್ತಾ? ಎಸ್, ಬನ್ನಿ. ಸೊ ನೋಡಿ, ಯಾವುದೇ ಒಂದು ಕಲಿಕೆಯಲ್ಲಿ ಇಟ್ ಈಸ್ ಮ್ಯಾಂಡೇಟರಿ ಟು ನೋ ವೆರಿ ವೆಲ್ ವಾಟ್ ಕೈಂಡ್ ಆಫ್ ಕ್ಲಾಸ್ ಇಸ್ ದಟ್ and what kind of syllabus is going to be completed and in the which way we are going to adopt in our this regular classes to can caliber to understand the exact meaning of that exam as well as the exact approach of that syllabus is very important. ಒಂದು ಕಲಿಕೆಯನ್ನ ನಾವು ಹೇಗೆ ಮಾಡ್ತೀವಿ ಅನ್ನೋದಕ್ಕಿಂತ ಜಾಸ್ತಿ ಯಾವ ರೀತಿಯಾಗಿ ಅದನ್ನ ಕೊನೆಗೊಳಿಸ್ತೀವಿ, ಯಾವ ರೀತಿಯಾಗಿ ಸಿಲೆಬಸ್ ಅನ್ನು ಅಪ್ರೋಚ್ ಮಾಡ್ಕೋತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ನೋಡಿ, ನಮ್ಮಲ್ಲಿ ನಿಮಗೋಸ್ಕರ ಪ್ಯೂ ಲೆಕ್ಚರ್ದ ಒಂದು ಕಂಪ್ಲೀಟ್ ಪ್ಯಾಕೇಜ್ ದ ಪೇಡ್ ಕೋರ್ಸ್ ಅನ್ನ ನಾವು ತಗೊಂಬಂದಿದ್ದೀವಿ. ಸೊ ನಾಳೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ಈ ಒಂದು ಪೇಡ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಸದ್ಯ ನಾನು ಮಾಡ್ತಾ ಇರೋದು ಈ ಕ್ಲಾಸು ಆಲ್ಮೋಸ್ಟ್ ಆಲ್ ನಮ್ಮ ಪೇಡ್ ಕ್ಲಾಸ್ ಹೇಗಿರುತ್ತೆ, ಯಾವ ಥರ ಅದನ್ನು ಡಿಸೈನ್ ಮಾಡಿದ್ದೀವಿ, ಯಾವ ರೀತಿ ಇರುತ್ತೆ ಎಲ್ಲವನ್ನು ನಾನು ನಿಮಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ನಿಮಗೆ ನಮ್ಮ ಪೇಡ್ ಕ್ಲಾಸದ ಸಂಪೂರ್ಣ ಮಾಹಿತಿ. ನೋಡಿ, ಪ್ಯೂ ಲೆಕ್ಚರ್ದಲ್ಲಿ ಪೇಪರ್ 1 ಅಂತ ಒಂದು ಕನ್ನಡ ಬರುತ್ತೆ, ತಿಳಿತಾರಿ. ಪೇಪರ್ 2 ಅಂತ ಹೇಳಿ ಇಲ್ಲಿ ಭಾಗ 1 ಮತ್ತೆ ಭಾಗ 2 ಅಂತ ಇಂಗ್ಲಿಷ್ ಬರುತ್ತೆ. ನಾನೀಗ ಹೇಳ್ತಾ ಇರೋದು ಇಂಗ್ಲಿಷ್ ಟೀಚರ್ಗೋಸ್ಕರ. ನಾವು ಈ ಒಂದು ಕೋರ್ಸ್ ಅನ್ನ ಈ 2 ಪೇಪರ್ಗೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಇದರ ಫೀಸು ಆಕ್ಚುಲಿ 18,000 ರೂಪೀಸ್ ಆಗುತ್ತೆ. ಬಟ್ ಮೊದಲು 200 ಜನರಿಗೋಸ್ಕರ ನಾವು 9,000 ರೂಪೀಸ್ನಲ್ಲಿ ಇದನ್ನ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಮೊದಲು 200 ವಿದ್ಯಾರ್ಥಿಗಳಿಗೆ 50% ಡಿಸ್ಕೌಂಟ್ ಮಾಡಿ 8,999 ಅಥವಾ 9,000 ರೂಪೀಸ್ನಲ್ಲಿ ನಿಮಗೆ ಸಿಗುತ್ತೆ. ಈ 9,000 ತುಂಬಾ ಜಾಸ್ತಿ ಆಗುತ್ತೆ ಸರ್ ಅನ್ನೋರು ಯಾರಿದ್ದೀರಾ, ಅವರಿಗೆ 2 ಇನ್ಸ್ಟಾಲೇಷನ್ ಅಲ್ಲಿ ಇದನ್ನು ನೀವು ಪೇ ಮಾಡಬಹುದು. ಅಂದ್ರೆ ಅದರ ಅರ್ಥ, ಇವತ್ತು 5,000 ರೂಪಾಯಿ ಪೇಮೆಂಟ್ ಮಾಡಿದರೆ ಇನ್ನು ಉಳಿದ 4,000 ರೂಪಾಯಿನ 30 ದಿನ ಅಂದ್ರೆ 1 ತಿಂಗಳ ಬಿಟ್ಟು ಅದೇ ಡೇಟ್ಗೆ ನೀವೇನ್ ಮಾಡಬಹುದು, 2ನೇ ಇನ್ಸ್ಟಾಲ್ಮೇಷನ್ ಅನ್ನ ತುಂಬಿಕೊಂಡು ನಿಮ್ ಕ್ಲಾಸು ಕಂಟಿನ್ಯೂ ಆಗುತ್ತಾ. ಅರ್ಥ ಆಯ್ತಾನ? ತರದ್ದು ಹೆಚ್ಚಿನ ಮಾಹಿತಿಗಾಗಿ ನಾನು ಕೊಟ್ಟಿರುವಂಥ ಫೋನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಬನ್ನಿ, ಇವತ್ತು ನಾನು ಮತ್ತೆ ಲಾಸ್ಟ್ ಟೈಮ್ ಸಾನೆಟ್ 16 ಅನ್ನ ಹೇಳ್ಕೊಟ್ಟಿದ್ದೆ, ಅದರ ಮೇಲೆ ಕೆಲವು ಕ್ವಶನ್ಸ್ಗಳನ್ನು ನಾನು ಕೇಳ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಆನ್ಸರನ್ನು ಹೇಳಲಿಕ್ಕೆ ಪ್ರಯತ್ನ ಪಡಿ. ತಿಳಿತರಿ? ಎಸ್, ರೆಡಿ ಇದ್ದೀರಾ? ಎಸ್, ಇಫ್ ಯು ರೆಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಪುಟ್ ದ ಥಂಬ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಇವತ್ತಿನ ಸಾನೆಟ್ 16 ಮೊನ್ನೆ ನಾನು ಥಿಯರಿ ಎಲ್ಲ ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಕ್ಲಾಸ್ದಲ್ಲಿ. ಅದರ ಮುಂದಿನ ಒಂದು ಕ್ವಶನ್ ಆನ್ಸರ್ ಡಿಸ್ಕಷನ್ ಮಾಡ್ತಾ ಇವತ್ತೊಂದು 20 ಕ್ವಶನ್ ಡಿಸ್ಕಷನ್ ಮಾಡೋಣ. ಪೋಲ್ ಬರ್ತಾ ಇದೆ ನೋಡಿ, ನಮ್ಮ ಆ್ಯಪ್ದಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಪೋಲ್ ಬರ್ತಾ ಇರುತ್ತೆ. ಎಸ್, ಪೋಲ್ ಆಪ್ಷನ್ ಅನ್ನ ಯೂಸ್ ಮಾಡಿ ಕ್ವಶನ್ ಅನ್ನ ಸರಿಯಾಗಿ ಓದಿ. ಎಸ್, ವಾಟ್ ಕ್ಯಾನಾಟ್ ಮೇಕ್ ಯು ಲಿವ್ ಯುವರ್ ಸೆಲ್ಫ್ ಇನ್ ಐಸ್ ಆಫ್ ಮ್ಯಾನ್ ಅಕಾರ್ಡಿಂಗ್ ಟು ದ ಸಾನೆಟ್. ಈ ಕೆಳಗಿನವುಗಳಲ್ಲಿ ಯಾವುದರಿಂದ
ನಿನ್ನಷ್ಟಕ್ಕೆ ನೀನೇ ಬದುಕಬೇಕಾದ್ರೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಯಾವಿಂಗ್ ಚಿಲ್ಡ್ರನ್, ಟೈಮ್ ಅಂಡ್ ಪೋಯಿಟ್ರಿ, ಪ್ಲಾಂಟಿಂಗ್ ಗಾರ್ಡನ್ಸ್, ವೇಜಿಂಗ್ ವಾರ್. Yes, come on, dear students. Yes, very good, very good. So, ಬನ್ನಿ ಈ ಪ್ರಶ್ನೆಯ ಆನ್ಸರ್ ಅನ್ನ ನೋಡೋಣ. ನೋಡಿ, ಆ ಒಂದು ಸಾನೆಟ್ 16 ಅನ್ನ ಓದಿದಾಗ ನಮ್ಗೆ ಗೊತ್ತಾಗ್ಯದ ಏನಂತ, ಮೇಕ್ ಯು ಲಿವ್ ಯುವರ್ ಸೆಲ್ಫ್ ಆರ್ ಮೇಕ್ ಯು ಲಿವ್ ಯುವರ್ ಸೆಲ್ಫ್ ಇನ್ ದ ಐಸ್ ಆಫ್ ಮ್ಯಾನ್. ಈ ಒಂದು ಲೈನ್ ಅನ್ನ ನಾವಲ್ಲಿ ಓದಿದಾಗ ನಮ್ಗೆ ಗೊತ್ತಾಗುತ್ತೆ, ನಿನ್ನತನವನ್ನ, ನಿನ್ನ ಸೌಂದರ್ಯವನ್ನ ನೀನು ಉಳಿಸ್ಕೋಬೇಕಂತಂದ್ರೆ ನೀನೇನ್ ಮಾಡಬೇಕು, ಮದುವೆ ಆಗ್ಬೇಕು, ನಿನ್ನಿಂದ ಮಕ್ಕಳಾಗಬೇಕು. ಈ ರೀತಿಯಾಗಿ ಕೆಲವು ಮಾತುಗಳನ್ನ ನಾವಲ್ಲಿ ಕೇಳಿದ್ದೀವಿ, ಕಲ್ತಿದ್ದೀವಿ. ಬಟ್ ಇದರಲ್ಲಿ ಕೆಲಗಿನವುಗಳಲ್ಲಿ ಯಾವುದರಿಂದ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ, ಅಕಾರ್ಡಿಂಗ್ ಟು ದ ಸಾನೆಟ್ 16. ತಿಳಿತಾರೆ? ಹಂಗಾರೆ ದಟ್ ಈಸ್ ಕಾಲ್ಡ್ ಟೈಮ್ ಅಂಡ್ ಪೋಯಟ್ರಿ. ಸಮಯದಿಂದ ಆಗುವುದಿಲ್ಲ, ಪೋಯಟ್ರಿದಿಂದ ಆಗುವುದಿಲ್ಲ ಅಂತ ಹೇಳಿರ್ತಾನೆ ಕವಿ. ಅರ್ಥ ಆಯ್ತಾರಿ? ಎಸ್. ಸೊ ಯಾರು ನನ್ನ ಥಿಯರಿ ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ಕೇಳಿದಿರಾ ಲಾಸ್ಟ್ ಕ್ಲಾಸು, ಅವರಿಗೆ ಈ ತರದ ಕ್ವಶನ್ಗಳು ತುಂಬಾ ಈಸಿ ಆಗಿರ್ತದೆ. ತಿಳಿತಾರಿ? ಎಸ್. ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. Next question. What action does the speaker argue will keep yourself still? ಈ ಭೂಮಿ ಮೇಲೆ ನಿಂದು, ನಿನ್ನತನ, ನಿನ್ನ ಸೌಂದರ್ಯ, ನಿನ್ನ ರೂಪರೇಷ ಉಳಿಬೇಕಂತಂದ್ರೆ ನೀನ್ ಏನ್ ಮಾಡಬೇಕು ಅಂತ ಸ್ಪೀಕರ್ ಇಲ್ಲಿ ವಾದ ವಿವಾದವನ್ನ ಮಾಡ್ತಾನೆ. ರೈಟಿಂಗ್ ಪೋಯಿಟ್ರಿದಿಂದನಾ, ಡ್ರಾಯಿಂಗ್ ಪೋರ್ಟ್ರೇಟ್ಸಾ, ಇನ್ ಹ್ಯಾವಿಂಗ್ ಚಿಲ್ಡ್ರನ್ನಾ, ಇಲ್ಲ ಫೈಟಿಂಗ್ ವಿತ್ ದ ಟೈಮ್? ಎಸ್, ಪೋಲ್ ಬರ್ತಾ ಇದೆ, ಪೋಲ್ ಅನ್ನ ಯೂಸ್ ಮಾಡಿ, ಪೋಲ್ ಅನ್ನ ಯೂಸ್ ಮಾಡಿ. ಎಸ್, ಎಕ್ಸಲೆಂಟ್, ಎಕ್ಸಲೆಂಟ್. ಎಸ್, ಕೊನೆಗೆ ಲೀಡರ್ ಬೋರ್ಡ್ ನಲ್ಲಿ ಯಾರು ಹೈಯೆಸ್ಟ್ ಇದ್ದಾರೆ, ಯಾರು ಜಾಸ್ತಿ ಇರ್ತಾರೆ, ಯಾರು ಜಾಸ್ತಿ ಆಗ್ಬಹುದು ಅನ್ನೋದನ್ನ ಕೊನೆವರೆಗೆ ನಾವು ನೋಡೋಣ. ಕ್ಲಾಸ್ ಅನ್ನ ಕೊನೆವರೆಗೆ ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಸೊ ಯಾರು ನಮ್ಮ ಆ್ಯಪ್ದಲ್ಲಿ ಜಾಯ್ನ್ ಆಗಿಲ್ಲ ಅವರು ಟ್ರೈ ಮಾಡಿ. ಆ್ಯಪದ ಲಿಂಕು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ಒಳಗಡೆ ಬಂದು ನೀವು ಜಾಯ್ನ್ ಆಗಲಿಕ್ಕೆ. ಎಸ್, ವೆರಿ ಗುಡ್, ಎಕ್ಸಲೆಂಟ್. ಸೊ ಕವಿ ಹೇಳ್ತಾನೆ ಇಲ್ಲಿ, ಹ್ಯಾವಿಂಗ್ ಚಿಲ್ಡ್ರನ್, ತಿಳಿತರಿ, ಮಕ್ಕಳನ್ನ ಅಥವಾ ಮಗುವನ್ನ ಹೊಂದುವುದರ ಮುಖಾಂತರ ಯು ಕ್ಯಾನ್ ಕೀಪ್ ಯುವರ್ ಸೆಲ್ಫ್ ಸ್ಟಿಲ್. ನೀನು ಇಮ್ಮಾರ್ಟಲ್ ಆಗಿ ಉಳಿಬೇಕಂತಂದ್ರೆ ಹ್ಯಾವಿಂಗ್ ಚಿಲ್ಡ್ರನ್ ಅನ್ನ ಮಾಡಬೇಕು ಅಂತ ಹೇಳ್ತಾನೆ ಸ್ಪೀಕರ್ ವಿಲಿಯಂ ಶೇಕ್ಸ್ಪಿಯರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ. ಎಸ್, ಸರಿಯಾದ ರೀತಿಯಲ್ಲಿ ಪ್ರಶ್ನೆಯನ್ನ ಓದಿ. ಎಸ್, ಎಸ್, ಕಮ್ ಆನ್ ಡಿಯರ್ ಸ್ಟೂಡೆಂಟ್ಸ್. ಮುಂದಿನ ಪ್ರಶ್ನೆ ನೋಡಿ, ಪೋಲ್ ಕೊಡ್ತಾ ಇದ್ದೀನಿ. ದ ಪ್ರೇಸ್ ಡ್ರಾನ್ ಬೈ ಯುವರ್ ಓನ್ ಸ್ವೀಟ್ ಸ್ಕಿಲ್ ರೆಫರ್ಸ್ ಟು ದ ಕ್ರಿಯೇಷನ್ ಆಫ್ ವಾಟ್? ಇಲ್ಲಿ ಡ್ರಾನ್ ಬೈ ಯುವರ್ ಓನ್ ಸ್ವೀಟ್ ಸ್ಕಿಲ್, ಇದರ ಅರ್ಥ ಏನು? ಯಾವುದರ ಕ್ರಿಯೇಷನ್ ಮುಖಾಂತರ? ಅ ಸೆಲ್ಫ್ ಪೋರ್ಟ್ರೇಟಾ, ಅ ಪೊಯಿಟಿಕ್ ಲೈನಾ, ಎ ಚಿಲ್ಡ್ರನ್ನ, ಅಥವಾ ರಿಟರ್ನ್ ವರ್ಸ್? ಎಸ್, ಪೋಲ್ ಬರ್ತಾ ಇದೆ ನೋಡಿ. ಎಸ್, ವೆರಿ ಗುಡ್. ಬನ್ನಿ ಈ ಪ್ರಶ್ನೆಗೆ ಪೋಲ್ ಅನ್ನ ಕೊಡ್ತಾ ಇದ್ದೀನಿ. ಯಾರು ಥಿಯರಿಯನ್ನ ಪರ್ಫೆಕ್ಟ್ ಆಗಿ ಕೇಳಿದಾರೋ ಸಾನೆಟ್ 16 ಅವ್ರಿಗೆ ಇದು ಈಸಿ ಆಗಿರುತ್ತೆ. ವೆರಿ ಗುಡ್, ವೆರಿ ಗುಡ್ ಸ್ಟೂಡೆಂಟ್ಸ್, ವೆರಿ ಗುಡ್. ಪೋಲ್ ಅನ್ನ ಸರಿಯಾಗಿ ಯೂಸ್ ಮಾಡಿ.
The praise drawn by your own sweet skill in sonnet 16 refers to the creation of what? Drawn by your own sweet skill. ನಿನ್ನ ಸ್ಕಿಲ್ಗಳು, ಸ್ಕಿಲ್ ಅಂತಂತಂದ್ರೆ ಲಲಿತ ನಮ್ಮ ಟ್ಯಾಂಜಿಬಲ್ ಅಲ್ಲ, ಇಂಟ್ಯಾಂಜಿಬಲ್ ಥಿಂಗ್ಸ್ಗಳನ್ನ ಅಥವಾ ಆಬ್ಸ್ಟ್ರಾಕ್ಟ್ ಆಪ್ಷನ್ಸ್ಗಳನ್ನ, ಅಂದ್ರೆ ಸೌಂದರ್ಯ ಇರ್ಬೋದು, ನಮ್ಮ ಭಾವನೆಗಳಿರ್ಬೋದು, ನಮ್ಮ ವಿಚಾರ ಇರ್ಬೋದು, ಇವೆಲ್ಲವುಗಳನ್ನು ಯಾವುದರ ಮುಖಾಂತರ ನಾವು ಮತ್ತೆ ಕ್ರಿಯೇಷನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ ಅಥವಾ ಕೇಳ್ತಾ ಇದ್ದಾನೆ ಕವಿ. ಯಾವುದರ ಮುಖಾಂತರ? ಚಿಲ್ಡ್ರನ್ದ ಮುಖಾಂತರ. ತಿಳಿತರಿ? ಎಸ್. ಕ್ವಶನ್ ಅನ್ನ ಪದೇ ಪದೇ ಅವೇ ಬಂದಿದ್ದಾವ, ಬಟ್ ಸ್ವಲ್ಪ ಡಿಫ್ರೆಂಟ್ ರೂಪದಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತರಿ? ಎಸ್. ನೆಕ್ಸ್ಟ್ ಕ್ವಶನ್. Let's read the next question, dear students. Which literary device is most prominent in the phrase bloody tyrant time? ಈ ಲಿಟರರಿ, ಈ ಸಾನೆಟ್ 16 ನಲ್ಲಿ ಯಾವ ಲಿಟರರಿ ಡಿವೈಸ್ ಇಸ್ ದ ಮೋಸ್ಟ್ ಪ್ರಾಮಿನೆಂಟ್ ಇನ್ ದ ಪ್ರೇಸ್? ಈ ಕೆಳಗಿನ ಯಾವ ಲಿಟರರಿ ಡಿವೈಸ್ ಆಗುತ್ತೆ ಬ್ಲಡಿ ಟಿರಂಟ್ ಟೈಮ್ ಅಂತಂದ್ರೆ? ಸಿಮಿಲಿನ, ಅಲಿಟ್ರೇಷನ್, ಮೆಟಾಫೋರ, ಹೈಪರ್ಬೋಲೆನ? ಇದನ್ನ ನಾನು ಕಲಿಸುವಂತ ಸಂದರ್ಭದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಯ್ತರಿ? ಎಸ್, ವೆರಿ ಗುಡ್. ಪೋಲ್ ಬರ್ತಾ ಇದೆ ನೋಡಿ, ಪೋಲ್ ಅನ್ನ ಯೂಸ್ ಮಾಡಿ. ಎಕ್ಸಲೆಂಟ್ ಗೈಸ್, ಎಕ್ಸಲೆಂಟ್. ಸಿಮಿಲಿ, ಅಲಿಟ್ರೇಷನ್, ಮೆಟಫೋರ್, ಹೈಪರ್ಬೋಲೆ ಅಂದ್ರೆ ಇಲ್ಲಿ ಬ್ಲಡಿ ಟಿರೆಂಟ್, ನಮಗೆ ಸಾವನ್ನ ತರು ಕೊಡುವಂತ ಸಮಯ ಅನ್ನೋದಲ್ಲ. ಇದು ಏನಾಗುತ್ತೆ? ಯಾವ ಹೋಲಿಕೆ ಆಗುತ್ತೆ? ಎಕ್ಸಾಕ್ಟ್ಲಿ ಇದೊಂದು ಮೆಟಫೋರ್ ಆಗುತ್ತೆ. ಯಾಕಂತಂದ್ರೆ ಅಲ್ಲಿ ಲೈಕ್ ಅನ್ನುವಂಥದ್ದು ಏನೂ ಇಲ್ಲ, ರಿಪಿಟೇಷನ್ ಆಫ್ ಫಸ್ಟ್ ಲೆಟರ್ ಇಲ್ಲ. ತಿಳಿತರಿ? ಎಸ್. ಆದ ಕಾರಣ ಮೆಟಫೋರ್ ಇಸ್ ದ ರೈಟ್ ಆಪ್ಷನ್. ಆ ಪದ್ಯವನ್ನ ನಾನು ಹೇಳ್ಕೊಡುವಂತ ಸಂದರ್ಭದಲ್ಲಿ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲರಿಗೂ ಈ ಕ್ವಶನ್ಗಳು ಈಸಿ ಆಗ್ತವೆ. ತಿಳಿತರಿ? ಎಸ್. ನೆಕ್ಸ್ಟ್. ಯಾರು ಇವತ್ತೇ ತಾನೇ ಜಾಯಿನ್ ಆಗಿದ್ದೀರಾ, ಹಿಂದಿನ ಎಲ್ಲಾ ಕ್ಲಾಸ್ಗಳನ್ನ ನೋಡ್ಕೋಬೇಕು. ಅರ್ಥ ಐತರಿ? ಎಸ್. ವಾಟ್ ಡಸ್ ದ ಸ್ಪೀಕರ್ ಇಂಪ್ಲೈ ಈಸ್ ಮೋರ್ ಎಫೆಕ್ಟಿವ್ ದ್ಯಾನ್ ಪೊಯಿಟ್ರಿ ಇಸ್ ಪ್ರಿಸರ್ವಿಂಗ್ ಬ್ಯೂಟಿ? ವಾಟ್ ಡಸ್ ದ ಸ್ಪೀಕರ್ ಇಂಪ್ಲೈ? ಇಂಪ್ಲೈ ಅಂತಂದ್ರೆ ಏನು? ವರ್ಡ್ಸ್ ಗಳ ಮೀನಿಂಗ್ ಗೊತ್ತಿಲ್ಲಾರ್ದಕ್ಕೆ ಏನಾಗ್ಬಿಡ್ತದ, ನಮಗೆ ತಿಳಿಯಂಗೇ ಇಲ್ಲ. ಇಂಪ್ಲೈ ವ್ಯಕ್ತಪಡಿಸು, ವಿಸ್ತರಿಸು, ತಿಳಿಸು, ಅರ್ಥೈಸು. ವಾಟ್ ಡಸ್ ದ ಸ್ಪೀಕರ್ ವ್ಯಕ್ತಪಡಿಸು ಇಸ್ ಮೋರ್ ಎಫೆಕ್ಟಿವ್ ದ್ಯಾನ್ ಪೊಯೆಟ್ರಿ ಇನ್ ಪ್ರಿಸರ್ವಿಂಗ್ ಬ್ಯೂಟಿ. ಈ ಸೌಂದರ್ಯವನ್ನ ರಕ್ಷಿಸಿಕೊಳ್ಳಬೇಕಾದರೆ ಕವಿಯಿಂದ ಅಥವಾ ಕವನಗಳಿಂದಕ್ಕಿಂತ ಯಾವುದು ವ್ಯಕ್ತಪಡಿಸ್ತದ ಕಾಪಾಡಿಕೊಳ್ಳಿಕ್ಕೆ? ಅದು ಸ್ಪೀಕರ್ನ ಪ್ರಕಾರ ಒಂದು ವಾರ, ಆರ್ಟ, ಪ್ರೊಕ್ರಿಯೇಷನ್, ಇಲ್ಲ ಗಾರ್ಡನಿಂಗ? ಬಹಳ ಸಿಂಪಲ್ ಪ್ರಶ್ನೆ ಇದೆ. ಪದ್ಯವನ್ನ ತುಂಬಾ ಚೆನ್ನಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಸ್, ದಯವಿಟ್ಟು ಪೋಲನ್ನು ಯೂಸ್ ಮಾಡಿ, ಪೋಲನ್ನು ಯೂಸ್ ಮಾಡಿ. ಲಾಸ್ಟ್ಗೆ ಲೀಡರ್ ಬೋರ್ಡ್ ನಲ್ಲಿ ಯಾರು ಬರ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ನಾನು ಇದನ್ನು ಹೇಳ್ಕೊಟ್ಟಿದ್ದೀನಿ ಈಗಾಗಲೇ. ವೆರಿ ಗುಡ್, ವೆರಿ ಗುಡ್ ಗೈಸ್, ವೆರಿ ಗುಡ್. ಕೆಲವರು ಈಗ ತಾನೇ ಬಂದಿದ್ದೀರಾ ಕ್ಲಾಸಿಗೆ ಜಾಯ್ನ್ ಆಗಿದ್ದವರು. ನೋಡಿ, ಯಾರು ಮೊದಲನೇ ದಿನದ ಕ್ಲಾಸ್ ಅನ್ನ ಜಾಯ್ನ್ ಆಗಿದ್ದೀರಾ ಅವ್ರಿಗೆ ಸದ್ಯ ರಿಸಲ್ಟ್ ಯಾವ ತರ ಬರ್ತದ. ಯಾರು ಈಗ ತಾನೇ ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಾ ಅವ್ರದ್ದೇನು. ನಾನು ಯಾವಾಗಲೂ ನಿಮ್ಮನ್ನ ಕರೆಕ್ಟ್ ಆಗಿ ನೋಟಿಫಿಕೇಶನ್ ಕಳಿಸಿರ್ತೀನಿ. ನಮಸ್ತೆ ಅನಿತಾ ಅವರೇ, ಪ್ರತಿಯೊಂದು ಕ್ಲಾಸ್ ಅನ್ನ ಪ್ರಾಪರ್ ಸಮಯಕ್ಕೆ ಜಾಯ್ನ್ ಆಗ್ತಾ ಬನ್ನಿ, ಲೇಟ್ ಆಗಿ ಜಾಯ್ನ್ ಆಗ್ಲಿಕ್ಕೆ ಹೋಗಬೇಡಿ. ಸೊ ನಾನಿಲ್ಲಿ ಹೇಳ್ಕೊಟ್ಟಿದ್ದೆ procreation. By the help of procreation is a more effective way than poetry in preserving the beauty ಅನ್ನೋದನ್ನ the speaker always implies it, always he argues with us. ಅರ್ಥ ಆಯ್ತರಿ? ನೆಕ್ಸ್ಟ್, procreation ಅಂದ್ರೆ ಸಿಬ್ಲಿಂಗ್ಸ್ ದಿಂದ, ಸಾರಿ
ಆಫ್ ಸ್ಪ್ರಿಂಗ್ ದಿಂದ. ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. ಎಸ್ ಸರ್, ಪೇಡ್ ಕ್ಲಾಸ್ಗಳು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಡ್ವಾನ್ಸ್ PU ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಮೊದಲು 200 ಜನರಿಗೆ 18,000 ರೂಪಾಯಿ ಇರುವಂತಹ ಫೀಸು ಕೇವಲ 9,000 ರೂಪಾಯಿದಲ್ಲಿ ಸಿಗುತ್ತೆ. ತಿಳಿತರಿ? 9,000 ರೂಪಾಯಿದಲ್ಲಿರುವಂತಹ ಫೀಸ್ ಅನ್ನ 2 ಕಂತಲ್ಲಿ ತುಂಬಬಹುದು, 5,000, 4,000. ಎಸ್. ವಾಟ್ ಈಸ್ ದ ರೈಮ್ ಸ್ಕೀಮ್ ಆಫ್ ಸಾನೆಟ್ 16? ಬಹಳ ಸಿಂಪಲ್ ಇದೆ ಇದು. ಪೋಲ್ ಬರ್ತಾ ಇದೆ ನೋಡಿ. ಇವತ್ತು 20 ಕ್ವಶನ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈಗ 6 ಕ್ವಶನ್ಗಳು ಮುಗಿದಿದ್ದಾವೆ. ಎಸ್, ಸಾನೆಟ್ 16 ಅಂದ್ರೆ ಸಾನೆಟ್ ಅದ್ದು ಏನ್ ರೈಮ್ ಸ್ಕೀಮ್ ಇದಾವೋ ಅದನ್ನ ನೆನ್ಪಿಟ್ಕೊಂಡು ನೀವು ಆಪ್ಷನ್ ಕೊಟ್ಬಿಟ್ರೆ ಮುಗಿದೋಯ್ತು. ಸೊ ದ ರೈಟ್ ಆನ್ಸರ್ ಇಸ್ AB AB, CD CD, EF EF, GG. 3 ಕ್ವಾಟ್ರೈನ್ಗಳದಾವ, ಒಂದು ಕಾಪ್ಲೆಟ್ ಅದ. ದ್ಯಾಟ್ಸ್ ಇಟ್. ತಿಳಿತರಿ? ಸೊ ದ್ಯಾಟ್ಸ್ ವೈ A is the right option. ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ. ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಕ್ವಶನ್ಗಳು ಸಾನೆಟ್ 16 ಮೇಲೆ ಇದೆ. ಸಾನೆಟ್ 16. ಎಸ್. ಇನ್ ಲೈನ್ 6, 6ನೇ ಲೈನ್ ನಲ್ಲಿ ಮೇಡನ್ ಗಾರ್ಡನ್ಸ್ ಅಂತ ಮೆಟಫೋರ್ಗಳನ್ನ ಕೊಟ್ಟಿದ್ದಾರೆ. ವಾಟ್ ಆರ್ ದೋಸ್, ಆರ್ ವಾಟ್ ಇಸ್ ದ್ಯಾಟ್, ಆರ್ ವಾಟ್ ಡಸ್ ಮೀನ್? ವಾಟ್ ಡಸ್ ಇಟ್ ಮೀನ್? ಮೇಡನ್ ಗಾರ್ಡನ್ಸ್ ಅಂತಂದ್ರೆ ಏನು? ಅನ್ಟೆಂಡೆಡ್ ಲ್ಯಾಂಡ್ಸ್, ಯಂಗ್ ವಿಮೆನ್, ಎ ಬ್ಯೂಟಿಫುಲ್ ಫೀಲ್ಡ್, ಎ ಪೊಯಿಟಿಕ್ ಲ್ಯಾಂಡ್ಸ್ಕೇಪ್. ಎಸ್, ಪೋಲ್ ಬರ್ತಾ ಇದೆ ನೋಡಿ. ನಮಸ್ತೆ, ನಮಸ್ತೆ ಎಲ್ಲರಿಗೂ. ಎಸ್, ಪೋಲ್ ಅನ್ನ ಯೂಸ್ ಮಾಡಿ. ಎಸ್, ವೆರಿ ಗುಡ್. ಸೊ ನೋಡಿ, ಇದಕ್ಕೆ ಸರಿಯಾದಂತ ಉತ್ತರ ಎಸ್, ವೆರಿ ಗುಡ್. ಮೇಡನ್ ಗಾರ್ಡನ್ಸ್ ಅಂತಂದ್ರೆ ಇಲ್ಲಿ ಯಂಗ್ ವುಮನ್ ಅಂತ ಅರ್ಥ ಆಗುತ್ತೆ. ತಿಳಿತರಿ? ಸೊ ಮೇಡನ್ ಗಾರ್ಡನ್ಸ್ ಆರ್ ಕಂಪೇರ್ಡ್ ಆಸ್ ಯಂಗ್ ವುಮನ್. ತಿಳಿತರಿ? ಓಕೆ. ಪದ್ಯವನ್ನ ಯಾರು ಈಗಾಗಲೇ ಥಿಯರಿದಲ್ಲಿ ಜಾಯ್ನ್ ಆಗಿದ್ದಾರೆ ಅವ್ರು ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ. ಯಾರು ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದಾರೋ ದೇ ಕಾಂಟ್ ಅಂಡರ್ಸ್ಟ್ಯಾಂಡ್. ಎಸ್, 8ನೇ ಪ್ರಶ್ನೆ. ವಿಚ್ ಕಾನ್ಸೆಪ್ಟ್ ಇಸ್ ಬೀಯಿಂಗ್ ಪರ್ಸೋನಿಫೈಡ್ ಇನ್ ದ ಸಾನೆಟ್? ಕೆಳಗಿನವುಗಳಲ್ಲಿ ಯಾವುದನ್ನ ಪರ್ಸೋನಿಫೈಡ್ ಮಾಡಿದ್ದಾರೆ? ಲವ್, ಬ್ಯೂಟಿ, ಟೈಮ್ ಅಂಡ್ ಪೊಯಿಟ್ರಿ. ಎಸ್, ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಮನುಷ್ಯನಿಗೆ ಹೋಲಿಕೆ ಮಾಡಿದ್ದಾರೆ? ಈ ಕೆಳಗಿನಗಳಲ್ಲಿ ಯಾವುದೋ ಒಂದು ಮನುಷ್ಯನ ತರ ಫೋರ್ಸ್ ಮಾಡುತ್ತೆ ಹಾಳು ಮಾಡ್ಲಿಕ್ಕೆ. ಅದ್ಯಾವುದು? ಅದನ್ನ ಪರ್ಸೋನಿಫಿಕೇಶನ್ ಅಂತ ನಾವಿಲ್ಲಿ ಹೇಳ್ತೀವಿ. ಎಸ್, ಪೋಲ್ ಬಂದಿದೆ ನೋಡಿ. ಡಿಸ್ಕಷನ್ ಮಾಡ್ತಾ ಇರುವಂತ ಪ್ರಶ್ನೆಗಳು ಸಾನೆಟ್ 16 ಮೇಲೆ ಇದೆ. PU ಲೆಕ್ಚರ್ದಲ್ಲಿ 16, 17 ಇದೇ ರೀತಿಯಾಗಿ ಕೆಲವು ಸೆಲೆಕ್ಷನ್ ಆಫ್ ಸಾನೆಟ್ಸ್ಗಳ ಲಿಸ್ಟ್ ಇದೆ. 19, 20, 27, 30, 73, 80, 116, 130 ಈ ಎಲ್ಲಾ ಸಾನೆಟ್ಸ್ಗಳನ್ನ ನಾವು ಕಲ್ಕೊಂಡ್ರೆ ಅಬ್ಬಬ್ಬಾ ಅಂತಾರೆ ಒಂದು 10 ಕ್ವಶನ್ ಆದ್ರೂ ಬರುತ್ತೆ. ಇವತ್ತು ನಾನು ಡಿಸ್ಕಷನ್ ಮಾಡ್ತಾ ಇರೋದ್ರಲ್ಲಿ ಒಂದಾದ್ರೂ ಕ್ವಶನ್ ಬಂದೇ ಬರುತ್ತೆ. ಎಸ್, ಸೊ ಇಲ್ಲಿ ಪರ್ಸೋನಿಫೈಡ್ ಆಗಿರೋದು ಟೈಮ್ ಆಗುತ್ತೆ ವಿದ್ಯಾರ್ಥಿಗಳ. ಅರ್ಥ ಆಯ್ತರಿ? ಸೊ ಅಲ್ಲಿ ಬ್ಯೂಟಿಯನ್ನ ಹಾಳು ಮಾಡುವಂತ ಒಬ್ಬ ಒಂದು ಮನುಷ್ಯನ ಗುಣ ಅಥವಾ ಪರ್ಸೋನಿಫೈಡ್, ದಟ್ ಇಸ್ ಕಾಲ್ಡ್ ಟೈಮ್, ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್, ಮುಂದೆ. ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ.
ವಾಟ್ ಈಸ್ ದ ಮೈಟಿಯರ್ ವೇ ದ ಸ್ಪೀಕರ್ ರೆಫರ್ಸ್ ಟು ಇನ್ ದ ಓಪನಿಂಗ್ ಲೈನ್? ಮೈಟಿಯರ್ ವೇ ಅಂತಂದ್ರೆ ಏನು? ಸ್ಪೀಕರ್ ಅಂದ್ರೆ ವಿಲಿಯಂ ಶೇಕ್ಸ್ಪಿಯರ್ ಇದರ ಕುರಿತು ವಿಚಾರಗಳನ್ನು ಹೇಳ್ತಿರ್ತಾನ. ಇಸ್ ದಟ್ ರೈಟಿಂಗ್ ಮೋರ್ ಪೊಯಿಟ್ರಿ, ಪೇಂಟಿಂಗ್ ಪೋರ್ಟ್ರೇಟ್ಸ್, ಎಂಗೇಜಿಂಗ್ ಇನ್ ಬ್ಯಾಟಲ್ ಆರ್ ಹ್ಯಾವಿಂಗ್ ಚಿಲ್ಡ್ರನ್? ಮೈಟಿಯರ್ ವೇ ಅಂತಾರೆ ಒಂದು ಸ್ಟ್ರೆಂತ್ ಅಂತ ನಾವು ಹೇಳಿದ್ದೀವಿ. ಟೈಮ್ದೊಂದಿಗೆ, ಸಮಯದೊಂದಿಗೆ ಹೋರಾಡಲಿಕ್ಕೆ ಒಂದು ಮೈಟಿಯರ್ ವೇ ಹೇಳ್ತಾನೆ. ಯಾರು? ಸ್ಪೀಕರ್ ಯಂಗ್ ಮ್ಯಾನ್ಗೆ. ಅದು ಯಾವ ವೇ? ಯಾವ ವೇದಿಂದ ತನ್ನ ಬ್ಯೂಟಿಯನ್ನ ಮತ್ತೆ he can remain still on this earth? ಏನ್ ಸಜೆಸ್ಟ್ ಮಾಡ್ತಾನೆ, ಏನ್ ಆರ್ಗ್ಯೂ ಮಾಡ್ತಾನೆ? ಯಾವುದು ಮೈಟಿಯರ್ ವೇ? ಯಾವ ಒಂದು ಸ್ಟ್ರೆಂತ್ ಅದು? ಯಾವ ಒಂದು ಮಾರ್ಗ ಅದು? ಎಸ್, ಪೋಲ್ ಬರ್ತಾ ಇದೆ ನೋಡಿ. ಎಸ್, ವೆರಿ ಗುಡ್ ಗೈಸ್, ವೆರಿ ಗುಡ್. ಎಕ್ಸಲೆಂಟ್, ಎಕ್ಸಲೆಂಟ್ ಗೈಸ್. 9 ಕ್ವಶನ್ಗಳನ್ನ ಮುಗಿಸಿದೀವಿ. ವೆರಿ ಗುಡ್. ಬಸುಮಿಯಾ, ಮಹಾಂತೇಶ್, ಅಭಿಷೇಕ್, ಸುಷ್ಮಾ, ಅನಿತಾ, ಶ್ರುತಿರಾಜ್, ಸ್ಫೂರ್ತಿ ಮ್ಯಾಮ್. ಎಸ್, ವೆರಿ ಗುಡ್. 10 ಕ್ವಶನ್ ಆದ್ಮೇಲೆ ಲೀಡರ್ ಬೋರ್ಡ್ ಅನ್ನ ತೋರಿಸ್ತೀನಿ. ಅದಾದ್ಮೇಲೆ ಮತ್ತೆ 10 ಕ್ವಶನ್ಗಳನ್ನ ತಗೊಂಡ್ಬರ್ತೀನಿ. ಅರ್ಥ ಆಯ್ತರಿ? ಎಸ್. ಇಲ್ಲಿ ಕವಿ ಕೂಡ ಏನ್ ಹೇಳ್ತಾನೆ, ಒಂದು ಮಾರ್ಗವನ್ನು ತೋರಿಸ್ಕೊಡ್ತಾನೆ. ಏನದು? ಹ್ಯಾವಿಂಗ್ ಚಿಲ್ಡ್ರನ್. ಅಂದ್ರೆ ಮೈಟಿಯರ್ ವೇ ಅನ್ನ ರೆಫರ್, ಅದರ ಅರ್ಥ ಏನಪ್ಪಾ ಅಂತಂದ್ರೆ ಹ್ಯಾವಿಂಗ್ ಚಿಲ್ಡ್ರನ್ ಅಂತ ತಿಳಿತರಿ. ಹ್ಯಾವಿಂಗ್ ಚಿಲ್ಡ್ರನ್ ಮುಖಾಂತರ ನಮ್ಮ ಬ್ಯೂಟಿಯನ್ನ ಸ್ಟಿಲ್ ಮಾಡಬಹುದು, ಉಳಿಸ್ಕೋಬಹುದು ಅಂತ ಹೇಳ್ತಾನೆ. ತಿಳಿತರಿ? ಎಸ್. ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. Yes. The final couplet in the sonnet emphasizes the importance of what? Art, legacy through children, eternal youth, winning wars. ಬಹಳ ಸಿಂಪಲ್ ಇದೆ. ಪ್ರತಿಯೊಂದು ಕ್ವಶನ್ಗಳು ಒಂದೊಂದೊಂದೊಂದೊಂದು ಅರ್ಥವನ್ನ ಕೊಡ್ತಾ ಇದಾವ, ಬಟ್ ಎಲ್ಲವೂ ಸೇಮ್ ಮೀನಿಂಗ್ ಕೊಡಾಕತ್ತಾವ. ಫೈನಲ್ ಕಾಪ್ಲೆಟ್ ಜಿ ರೈಮ್ ಸ್ಕೀಮ್ ಅನ್ನು ಹೊಂದಿರುವಂತ 2 ಲೈನ್ಸ್ಗಳು ಏನ್ ಹೇಳಕೊಡಾಕತ್ತಾವ? ಎಸ್, ಪೋಲ್ ಬರ್ತಾ ಇದೆ ನೋಡಿ. ಎಸ್, ವೆರಿ ಗುಡ್. PU ಲೆಕ್ಚರ್ದ ಅಡ್ವಾನ್ಸ್ ಕೋರ್ಸು ನಾಳೆ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ವ್ಯಾಲಿಡಿಟಿ ಎಕ್ಸಾಮ್ ವರೆಗೆ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಕಾಣ್ತಾ ಇರುವಂತ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಎಸ್, ಬನ್ನಿ ಲೀಡರ್ ಬೋರ್ಡ್ ಅನ್ನ ನೋಡೋಣ. ಯಾರು ಹೈಯೆಸ್ಟ್ ನಲ್ಲಿ ಇದ್ದಾರೆ? ನಿಮಗೆ ಕಾಣ್ತಾ ಇದೆ ನೋಡಿ. ನಿಮಗೂ ಕೂಡ ಕಾಣ್ತಾ ಇದೆ. ತಿಳಿತರಿ? ನಿಮಗೂ ಕೂಡ ಕಾಣ್ತಾ ಇದೆ. ಎಸ್. ಸೊ ಬನ್ನಿ, ಹಾಗಾದ್ರೆ ಕೆಲವೊಬ್ರು ಪಾಪ ಲೇಟ್ ಆಗಿ ಜಾಯ್ನ್ ಆಗಿದ್ದಾರೆ. ಲೇಟ್ ಆಗಿ ಜಾಯ್ನ್ ಆಗಿದ್ದಕ್ಕೆ ಅವ್ರಿಗೆ ಅದು ಲೀಡರ್ ಬೋರ್ಡ್ ನಲ್ಲಿ ಹಿಂದೆ ಉಳಿದಿರಬಹುದು. ಪಶುಮಿಯಾ 10 ಅಂಕ, ಮಹಾಂತೇಶ್ 9, ಅಭಿಷೇಕ್ 9, ಸುಷ್ಮಾ 9, ಅನಿತಾ 6, ಶ್ರುತಿರಾಜ್ 2, ಹರ್ಷಿತಾ 1, ಸ್ಫೂರ್ತಿ ಮ್ಯಾಮ್ 1. ಸೊ ಒಟ್ಟಾರೆ ಕೆಲವೊಬ್ರು ಲೇಟ್ ಆಗಿ ಜಾಯ್ನ್ ಆಗಿದ್ದಾರೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇವೆಲ್ಲ ಏಕೆ ತೋರಿಸ್ತಾ ಇದ್ದೇನೆ ಅಂತಂದ್ರೆ ನಿಮ್ಮಲ್ಲಿ ಒಂದು ಕಾಂಪಿಟೇಷನ್ ಬೆಳೀಲಿ ಅಂತ ಹೇಳಿ, ಇಷ್ಟೇ, ಮತ್ತೇನಿಲ್ಲ. ಸೊ ಕೆಲವೊಮ್ಮೆ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಕೆಲವೊಮ್ಮೆ ನಿಮ್ಮ ಮನೆ ಹತ್ರ ಇರುವಂತ ಏನಾದ್ರೂ ಒಂದು ಸಂದರ್ಭ ಇರುತ್ತೆ. ತಿಳಿತಾರೆ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬಿ ದ ಪಾರ್ಟ್ ಆಫ್ ದಿಸ್ ಕಾಂಪಿಟೇಷನ್. ಓಕೆ, ಬನ್ನಿ ನೆಕ್ಸ್ಟ್ 10 ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೇನೆ. Which of the following best describes the tone of sonnet 16? ಇದು ಮೆಲನ್ಕಾಲಿನಾ, ಪರ್ಸುಯೇಸಿವಾ, ಸಟೈರಿಕಲಾ, ಇಲ್ಲ ಸೆಲೆಬ್ರೇಟರಿನಾ? ಎಸ್. ಎಸ್, ಮೆಲನ್ಕಾಲಿಕ್. ಮೆಲನ್ಕಾಲಿಕ್ ಅಂತಂದ್ರೆ ವಿಷಣ್ಣತೆ. ಪರ್ಸುವೇಸಿವ್ ಅಂತಂದ್ರ ಮನವೊಲಿಸುವುದು.
ಸಟೈರಿಕಲ್ ಅಂತಂದ್ರೆ ವಿಡಂಬನಾತ್ಮಕ, ಸೆಲೆಬ್ರಿಟರಿ ಅಂತಂದ್ರೆ ಸಂಭ್ರಮಾಚರಣೆ. ಈ ಯಾವ ವಿಚಾರವನ್ನ ಇದು ಹೇಳ್ತಾ ಇದೆ? ಸಾನೆಟ್ 16. ಎಸ್, ಪೋಲ್ ಕೊಡ್ತಾ ಇದೆ ನೋಡಿ ಸ್ವಲ್ಪ. ಎಸ್, ಇಟ್ಸ್ ಓಕೆ, ಡೋಂಟ್ ವರಿ. ಯಾರು ಲೇಟ್ ಆಗಿ ಜಾಯ್ನ್ ಆಗಿದ್ದಾರೆ ಅವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ. ಎಸ್, ವೆರಿ ಗುಡ್ ಗೈಸ್, ವೆರಿ ಗುಡ್. ಹಾ, ಮೆಲನ್ಕೋಲಿಕ್ ಅಂತಂದ್ರೆ ಸ್ಯಾಡ್ನೆಸ್ ಅಂದಂಗೆ, ಫೀಲಿಂಗ್ ಆಫ್ ಸ್ಯಾಡ್ನೆಸ್. ಎಸ್, ಸಾರೋ, ದುಃಖ, ಮೆಲನ್ಕಾಲಿ ಅಂತಂದ್ರೆ. ಎಸ್, ಮೆಲನ್ಕಾಲಿಕ್. ಹಾ, ಎಸ್. ಸೊ ಒಟ್ಟಾರೆ ಸರಿಯಾದ ಉತ್ತರ ನಿಮ್ಗೆ ಗೊತ್ತಾಯ್ತು. ಪರ್ಸುವೇಸಿವ್ ಇಸ್ ದ ರೈಟ್ ಆನ್ಸರ್. ಏನು? ಪರ್ಸುವೇಸಿವ್. ಇಲ್ಲಿ ಕವಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ವಿಲಿಯಂ ಶೇಕ್ಸ್ಪಿಯರ್ ಏನ್ ಮಾಡ್ತಾ ಇದ್ದಾನೆ, ಆ ಯಂಗ್ ಮ್ಯಾನ್ಗೆ ಮನವೊಲಿಸ್ತಾ ಇದ್ದಾನೆ. ನಿನ್ನನ್ನು ನೀನು ಈ ಭೂಮಿ ಮೇಲೆ ಉಳಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದಾನೆ, ಒಂದು ಮೈಟಿಯರ್ ವೇ ಅನ್ನ ಕೊಡ್ತಾನೆ, ಹ್ಯಾವಿಂಗ್ ಚಿಲ್ಡ್ರನ್ ಅಂತ. ಸರಿತರಿ? ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಎಸ್, ನೆಕ್ಸ್ಟ್ ಕ್ವಶನ್. In Sonnet 16, what does Shakespeare suggest is a more powerful way to defy time than poetry? ಪೊಯಿಟ್ರಿ ಬದಲಾಗಿ ಯಾವುದರ ಮುಖಾಂತರ ಸಮಯವನ್ನ ನಾವು ಸೋಲಿಸಬಹುದು, ಹೋರಾಡಬಹುದು, ಅದನ್ನ ಮೀರಿ ದಾಟಬಹುದು, ಅದರ ಶಕ್ತಿಯನ್ನ ನಾವು ತಡೆಗಟ್ಟಬಹುದು. ಯಾವುದರಿಂದ? ಆರ್ಟಿಸ್ಟಿಕ್ ಕ್ರಿಯೇಷನ್, ವಿನ್ನಿಂಗ್ ಬ್ಯಾಟಲ್ಸ್, ವೆಲ್ತ್ ಅಕ್ಯುಮುಲೇಷನ್, ಪ್ರೊಡ್ಯೂಸಿಂಗ್ ಆಫ್ ಸ್ಪ್ರಿಂಗ್. ಬಹಳ ಸಿಂಪಲ್ ಪ್ರಶ್ನೆ. ಯಾರು ಕರೆಕ್ಟಾಗಿ ಕ್ಲಾಸನ್ನ ಜಾಯಿನ್ ಆಗಿ ನೋಡ್ತಾ ಇದ್ದಾರೆ ಅವ್ರಿಗಿದು ಬಹಳ ಈಸಿನೇ ಇರ್ತದೆ. ಪಾಪ ಯಾರಿಗಾದ್ರೂ ಸಾನೆಟ್ 16 ಬಗ್ಗೆ ಏನು ಗೊತ್ತನೇ ಇಲ್ಲೋ ಅವ್ರಿಗೆ ತುಂಬಾ ಡಿಫಿಕಲ್ಟ್ ಇದು. ಸಕ್ಸಸ್ ಅಕಾಡೆಮಿ ಜಮಖಂಡಿ ನಿಮಗೋಸ್ಕರ PU ಲೆಕ್ಚರ್ದ ಅಡ್ವಾನ್ಸ್ ಕೋರ್ಸ್ ಅನ್ನ ಎಕ್ಸಾಮದ ವ್ಯಾಲಿಡಿಟಿ ವರೆಗೆ, ಎಕ್ಸಾಮದ ಎಂದಿರುತ್ತೋ ಅಲ್ಲಿವರೆಗೆ ವ್ಯಾಲಿಡಿಟಿ ಕೊಡುವಂತ ಕ್ಲಾಸ್ ಅನ್ನ ಮಾಡ್ತಾ ಇದೆ. ಎಸ್, ಹೆಚ್ಚಿನ ಮಾಹಿತಿಗಾಗಿ ನೀವು ನನಗೆ ಕಾಲ್ ಮಾಡಿ, ನಾನು ನಿಮ್ಗೆಲ್ಲ ಡೀಟೇಲ್ಸ್ ಕೊಡ್ತೇನೆ. ಪ್ರೊಡ್ಯೂಸಿಂಗ್ ಆಫ್ ಸ್ಪ್ರಿಂಗ್ ವಿದ್ಯಾರ್ಥಿಗಳು ಈಗಾಗಲೇ ಕ್ವಶನ್ ಇದು ಬಂದ್ ಹೋಗ್ಯದ, ತಿಳಿತಾರೆ. ಇನ್ನು ಕೆಲವು ಕ್ವಶನ್ಗಳು ರಿಪೀಟ್ ಆಗ್ತಿರ್ತಾವೆ, ಬಟ್ ಬೇರೆ 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 ವೇದಲ್ಲಿ ಕ್ವಶನ್ ಅನ್ನ ಕೇಳಿರ್ತಾರೆ. ಎಸ್, ಮುಂದಿನ ಪ್ರಶ್ನೆ ಓದಿಕೊಳ್ಳಿ. How does Sonnet 16 relate to the sonnets that precede it in Shakespeare's sequence? Shakespeare's the sequence of sonnets ನಲ್ಲಿ ಇದು ಹೆಂಗ್ ಪ್ರಿಸೀಡ್ ಆಗತ್ತಾ? ಪ್ರಿಸೀಡ್ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಎಸ್, ವೆರಿ ಗುಡ್. ಪ್ರಿಸೀಡ್ ಅಂದ್ರೆ ಏನು? ಕಮ್ ಬಿಫೋರ್ ಅಥವಾ ಗೋ ಬಿಫೋರ್ ಅಥವಾ ಗೋ ಇನ್ ಅಡ್ವಾನ್ಸ್. ತಿಳಿತರಿ? ಮುಂಚೆ ಅಥವಾ ಹಿಂದಿನ. ಎಸ್, precede it in Shakespeare's sequence. It introduced the new theme of artistic immortality. And immortality the theme ಅನ್ನು ಹೇಳುತ್ತಾ. It continues the argument for procreation as the means of combat time. It shifts focus to the power of love over time. It rejects earlier themes of beauty and legacy. ಬಹಳ ಅಚ್ಚುಕಟ್ಟಾಗಿರುವಂತ ಪ್ರಶ್ನೆ ಇದೆ ಇದು. ಇಲ್ಲಿ ಆ ಆಪ್ಷನ್ಗಳನ್ನ ಓದಿದ ಮೇಲೆ ಯಾರು ತಿಳ್ಕೋತಾರೋ ಅವ್ರಿಗೆ ಆನ್ಸರ್ ಕೊಡ್ಲಿಕ್ಕೆ ಬರುತ್ತಾ.
ಎಸ್ ಎಸ್ ಬಹಳ ಸಿಂಪಲ್ ಇದೆ, ಪೋಲ್ ಬರ್ತಾ ಇದೆ ನೋಡಿ. ಎಕ್ಸಾಕ್ಟ್ಲಿ. ಕ್ವಶನ್ ಏನ್ ಕೇಳಿದ್ದಾರೆ, ಹೌ ಡಸ್ ಸಾನೆಟ್ 16 ರಿಲೇಟ್ ಟು ದ ಸಾನೆಟ್ಸ್ ದಟ್ ಪ್ರಿಸೀಡ್ ಇಟ್ ಇನ್ ಎ ಶೇಕ್ಸ್ಪಿಯರ್ ಸೀಕ್ವೆನ್ಸ್. ಶೇಕ್ಸ್ಪಿಯರ್ ಅವರ ಸೀಕ್ವೆನ್ಸ್ ನಲ್ಲಿ ಇದು ಹೆಂಗೆ ಹಿಂದಿನ ಒಂದು ಸಾನೆಟ್ಗೆ ಅಥವಾ ಮುಂದಿನ ಒಂದು ಸಾನೆಟ್ಗೆ ಬರುವಂತ ಮಧ್ಯದಲ್ಲಿ ಒಂದು ರಿಲೇಷನ್ ಅನ್ನ ಕ್ರಿಯೇಟ್ ಮಾಡ್ತದ ಅನ್ನುವಂತ ಒಂದು ವಿಚಾರವನ್ನ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಅಂದ್ರೆ ಯಾವ ತರ ರಿಲೇಷನ್ ಕ್ರಿಯೇಟ್ ಮಾಡ್ತದ ಸೀಕ್ವೆನ್ಸ್ ನಲ್ಲಿ. ಎಕ್ಸಾಕ್ಟ್ಲಿ. ಇಟ್ ಕಂಟಿನ್ಯೂಸ್ ದ ಆರ್ಗ್ಯುಮೆಂಟ್ ಫಾರ್ ಪ್ರೊಕ್ರಿಯೇಷನ್, ಹ್ಯಾವಿಂಗ್ಸ್ ಆಫ್ ಸ್ಪ್ರಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಆಫ್ ಸ್ಪ್ರಿಂಗ್ ಆಸ್ ಅ ಮೀನ್ಸ್ ಟು ಕಾಂಬ್ಯಾಟ್ ದ ಟೈಮ್. ಈ ಸಮಯದೊಂದಿಗೆ ಹೋರಾಡಬೇಕಾದರೆ ಮಗುವನ್ನ ಪಡೆಯುವುದು ಆಗಿದೆ ಅನ್ನುವಂಥ ವಿವಾದದ ಅಥವಾ ವಾದವನ್ನ ಮಾತನ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಅನ್ನೋದನ್ನ ತೋರಿಸ್ತಾ ಇದೆ ಸಾನೆಟ್ 16 ಅಲ್ಲಿ. ನೆಕ್ಸ್ಟ್, ಎಸ್ ಸೇಮ್ ಅವೇ ಕ್ವಶನ್ಸ್ಗಳು, ಸ್ವಲ್ಪ ಡಿಫ್ರೆಂಟ್ ಅದು. ನೆಕ್ಸ್ಟ್ ಕ್ವಶನ್, which literary device is predominantly used in the phrase times pencil? ಟೈಮ್ಸ್ ಪೆನ್ಸಿಲ್ ಅಂತಂದ್ರೆ ಏನು? ಸಮಯದ ಬರವಣಿಗೆ. ಇದನ್ನ ಯಾವ ಲಿಟರರಿ ಡಿವೈಸ್, ಸೆನಕ್ಡಾಕೋ, ಪರ್ಸೋನಿಫಿಕೇಶನ್, ಐರನಿನೋ ಇಲ್ಲ ಸಿಮಿಲಿನೋ? ಎಸ್, ಪೋಲ್ ಕೊಡ್ತಾ ಇದೆ ನೋಡಿ. Yes, very good guys, very good. Excellent. Excellent guys. Personification is the right answer. ತಿಳಿತರಿ, ಈಗಾಗಲೇ ಟೈಮ್ ಬಗ್ಗೆ ನಾವು ಆಗಲೇ ಕ್ವಶನ್ ಅಲ್ಲಿ ಕೇಳಿದ್ವಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಬರ್ತಾ ಇದೆ ನೋಡಿ. ನಾವು ಇದೇ ರೀತಿ ಪ್ರತಿಯೊಂದು ಸಾನೆಟ್ಗಳನ್ನ ಕಲ್ಕೊಳ್ಳೋಣ. ಪ್ರತಿಯೊಂದು ಸಾನೆಟ್ ಮೇಲೆ 15ರಿಂದ 20 ಅಥವಾ 20ರಿಂದ 30 ಕ್ವಶನ್ಗಳನ್ನ ಡಿಸ್ಕಷನ್ ಮಾಡೋಣ. ನಾನು ಮಾಡ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇತ್ತಂದ್ರೆ, ನಾನು ಮಾಡ್ತಾ ಇರೋ ಪದ್ಧತಿ ಸರಿ ಇತ್ತಂದ್ರೆ ನೀವು ಎಸ್ ಅದು ತಮ್ಮ ಕೊಡ್ಬೋದು ಗಾಯ್ಸ್, ಎಸ್ ಅದು ತಮ್ಮ ಕೊಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಂದು ತಿಳಿತನಾಥರದು, ಪ್ರತಿಯೊಂದು ಸಾನೆಟ್ಸ್ಗಳಿರ್ಬೋದು, ಪ್ರತಿಯೊಂದು ಕೃತಿ ಇರ್ಬೋದು, ತಿಳಿತನಾಥರದು ಕೇವಲ ಒಂದು 14 ಲೈನದ ಮೇಲೆನ 20-25-30 ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ವು ಅಂತಂದ್ರೆ, ಇನ್ನು ಮುಂದಿನ ಬೇರೆ ಬೇರೆ ದೊಡ್ಡ ದೊಡ್ಡ ಕೃತಿಗಳ ಮೇಲೆ ಇನ್ನೂ ಜಾಸ್ತಿ ಕ್ವಶನ್ಸ್ಗಳನ್ನ ತೊಗೊಂಡ್ಬರ್ತೇನೆ ನಾನು. ತಿಳಿತಾರಿ? ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡಿ. ವಾಟ್ ಡಸ್ ದ ಪ್ರೇಸ್ ಲೈನ್ಸ್ ಆಫ್ ಲೈಫ್ ಇನ್ ಸಾನೆಟ್ 16 most likely referred to? ಸಾನೆಟ್ 16 ನಲ್ಲಿ ಲೈನ್ಸ್ ಆಫ್ ಲೈಫ್ ಅನ್ನೋದು ಈ ಕೆಳಗಿನ ಯಾವ ಪ್ರೇಸ್ಗೆ, ವಾಕ್ಯದ ಭಾಗಕ್ಕ ಹೋಲಿಕೆಯಾಗಿದೆ ಅಥವಾ ಅನುಗುಣವಾಗಿದೆ? ಲೈನ್ಸ್ ಆಫ್ ಲೈಫ್ ಅಂದ್ರೆ ಪೋಯಿಟ್ರಿ ಲೈನ್ಸಾ, ಲೈಫ್ ಸ್ಪ್ಯಾನ್ ಆಫ್ ಲೈಫ್ ಎಕ್ಸ್ಪೀರಿಯನ್ಸಾ, ಲೀನೇಜ್ ಆರ್ ಡಿಸೆಂಡೆನ್ಸಾ? ಎಸ್, ವೆರಿ ಗುಡ್. ಬನ್ನಿ ಈ ಪ್ರಶ್ನೆಗೆ ಪೋಲ್ ಬರ್ತಾ ಇದೆ ನೋಡಿ. ಎಕ್ಸಲೆಂಟ್ ಗಾಯ್ಸ್, ಎಕ್ಸಲೆಂಟ್. ಎಸ್, ಅನಿತಾ ಅರ್ಥ ಆಗಲಿಲ್ಲ ನೀವು ಹೇಳಿದ್ ನನಗೆ. ಈ ಕ್ವಶನ್ ಆದ್ಮೇಲೆ ನಾನು ನಿಮಗೆ ನಿಮ್ಮ ಡೌಟ್ ಏನಿದೆ ಹೇಳಿ. ಇಲ್ಲಿ ಲೈನ್ಸ್ ಆಫ್ ಲೈಫ್ ಅಂತಂದ್ರೆ ವಂಶದ ಬಗ್ಗೆ ಮಾತಾಡ್ತದ. ಸಾನೆಟ್ 16 ನಲ್ಲಿ ಲೈನ್ಸ್ ಆಫ್ ಲೈಫ್ ಅಂದ್ರೆ ವಂಶದ ಬಗ್ಗೆ.
ಸೊ ವಂಶ ಅನ್ನೋಕೆ ಇಂಗ್ಲಿಷ್ನಾಗ ಲೀನಿಯೇಜ್ ಆರ್ ಡಿಸೆಂಡೆಂಟ್ಸ್ ಅಂತ ಕರೀತಾರ. ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲ, ಪೊಯಿಟ್ರಿ ಲೈನ್ಸ್ ಅಲ್ಲ, ಆರ್ಟಿಸ್ಟಿಕ್ ಆರ್ ಡ್ರಾವಿಂಗ್ಸ್ ಅಂತೂ ಅಲ್ವೇ ಅಲ್ಲ. ಅಟ್ಲೀಸ್ಟ್ ಆನ್ಸರ್ ಗೊತ್ತಾಗದೇ ಇದ್ರು ಕೂಡ ನಾವು ಆಪ್ಷನ್ಸ್ಗಳನ್ನು ಅವರು ಎಲಿಮಿನೇಟ್ ಮಾಡ್ಬೋದು ಸರಿಯಾಗಿ ಪೊಯಿಟ್ರಿಯನ್ನ ಅಥವಾ ಸಾನೆಟ್ ಅನ್ನ ಓದಿದ್ರೆ. ತಿಳಿತಾರಿ? ಸೇಮ್ ಮೀನಿಂಗ್ ಬರ್ತದೆ. ಲೀನಿಯೇಜ್ ಆದ್ರೂ ಒಂದೇ. ತಿಳಿತಾರಿ? ಹಾ, ಹೌದು ಸರ್, ಹೌದು. ಡಿಸೆಂಡೆಂಟ್ಸ್ ಅದೇ ವಂಶ ಅಂತ ಮೀನಿಂಗ್ ಕೊಡ್ತದೆ ರೀ. ತಿಳಿತಾರಿ? ಲೀನಿಯೇಜ್, ವಂಶ, ವಂಶಸ್ಥರು, ಈ ತರ ಮೀನಿಂಗ್. ತಿಳಿತಾರಿ? ಹಾ, ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಎಸ್. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸಪ್ ದ ಚಾನಲ್ ಅಂತ ಒಂದು ಹೊಸದು ಕ್ರಿಯೇಟ್ ಮಾಡಿದ್ದೀವಿ. ವಾಟ್ಸಪ್ ಚಾನಲ್ ಲಿಂಕ್ ಇದೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ದ ಚಾನಲ್ ನಲ್ಲಿ ಜಾಯಿನ್ ಆಗಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಏನೇ ಮಾಹಿತಿ ಇದ್ರೆ ಅಲ್ಲಿ ಬರುತ್ತೆ ನಿಮಗೆ. ಓಕೆ, ವಾಟ್ಸಪ್ ಚಾನಲ್ ಗ್ರೂಪ್ ಅಲ್ಲ, ವಾಟ್ಸಪ್ ಚಾನಲ್ ಲಿಂಕು ಅಲ್ಲಿ ನಾನು ಪಿನ್ ಮಾಡಿದ್ದೀನಿ, ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನೋಡಿ. ವಾಟ್ ಈಸ್ ದ ಇಫೆಕ್ಟ್ ಆಫ್ ದ ವೋಲ್ಟಾ ಆರ್ ಶಿಫ್ಟಿಂಗ್ ಇನ್ ದ ಫೈನಲ್ ಕಾಪ್ಲೆಟ್ ಆಫ್ ಸಾನೆಟ್ 16? ಬಹಳ ಸಿಂಪಲ್ ಕ್ವಶನ್ ಇದೆ, ಸ್ವಲ್ಪ ಅದು ನೋಡ್ಲಿಕ್ಕೆ ದೊಡ್ಡದು ಅನಿಸುತ್ತೆ ಇಷ್ಟೇ. ಎಸ್, ಪೋಲ್ ಬರ್ತಾ ಇದೆ ನೋಡಿ. ಎಸ್, ಪೋಲ್ ಕೊಟ್ಟಿದೆ ನೋಡಿ. ವಾಟ್ ಈಸ್ ದ ಇಫೆಕ್ಟ್ ಆಫ್ ದ ವೋಲ್ಟಾ ಅಥವಾ ಕಾಪ್ಲೆಟ್ ನಲ್ಲಿ ಬರುತ್ತೆ ಇನ್ ದ ಫೈನಲ್ ಕಾಪ್ಲೆಟ್ ಆಫ್ ಸಾನೆಟ್ 16? ಇಟ್ ಶಿಫ್ಟ್ಸ್ ಫ್ರಮ್ ಕ್ರಿಟಿಸಿಸಮ್ ಟು ಪ್ರೇಸ್. ಕೊನೆಗೆ ಬಂದ ಮೇಲೆ ಆ ಸಾನೆಟ್ ನಲ್ಲಿ ವಿಮರ್ಶೆ ಮಾಡ್ತಾ ಮಾಡ್ತಾ ಕೊನೆಗೆ ಯಾವುದೋ ವಿಚಾರವನ್ನು ನಾವು ಹೊಗಳಿಕ್ ಸ್ಟಾರ್ಟ್ ಮಾಡ್ತೀವಾ? ಇಲ್ಲ. ಇಟ್ ಇಂಟ್ರಡ್ಯೂಸ್ ದ ಕಾಂಟ್ರಡಿಕ್ಷನ್ ಟು ದ ಅರ್ಲಿಯರ್ ಲೈನ್ಸ್. ಮೊದಲಿಗೆ ಹೇಳಿರುವಂತ ಲೈನ್ ವಿರುದ್ಧವಾದ ಮಾತುಗಳನ್ನು ಹೇಳ್ತಾ ಇಲ್ಲ. ಇಟ್ ಚೇಂಜಸ್ ದ ಫೋಕಸ್ ಆಫ್ ದ ಥೀಮ್ ಆಫ್ ಇಟರ್ನಲ್ ಲವ್ ಅಲ್ಲ. ಇಟ್ ರಿಸಾಲ್ವ್ ದ ಸಾನೆಟ್ಸ್ ಆರ್ಗ್ಯುಮೆಂಟ್ ಬೈ ಎಂಪಸೈಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ಹ್ಯಾವಿಂಗ್ ಚಿಲ್ಡ್ರನ್ ಬಗ್ಗೆ ಹೇಳ್ಕೊಡುತ್ತೆ. ಬಿ ಇಸ್ ದ ರೈಟ್ ಆಪ್ಷನ್. ತಿಳಿತಾರಿ? ಬಿ ಇಸ್ ದ ರೈಟ್ ಆಪ್ಷನ್. ತುಂಬಾ ಸಿಂಪಲ್ ಇದೆ ನೋಡಿ. ತಿಳಿತಾರಿ? ತುಂಬಾ ಸಿಂಪಲ್ ಇದೆ. ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. Which of the following best describes the bloody tyrant mentioned in sonnet 16? ಈ ಕೆಳಗಿನವುಗಳಲ್ಲಿ ಯಾವುದು ಬ್ಲಡಿ ಟೆರೆಂಟ್ ಆಗಿದೆ? ಬಹಳ ಸಿಂಪಲ್ ಪ್ರಶ್ನೆ, ಟೈಮ್ ಅವಶ್ಯಕತೆ ಇಲ್ಲ, ಇದಕ್ಕೆ ಬಹಳ ಟೈಮ್ ಕೊಡೋ ಅವಶ್ಯಕತೆನೇ ಇಲ್ಲ. ಎಸ್, ವೆರಿ ಗುಡ್, ವೆರಿ ಗುಡ್. ಬ್ಲಡಿ ಟೀರೆಂಟ್ ಅಂದ್ರೆ ಸಾವನ್ನ ತರುವಂತ ವಿಚಾರವನ್ನು ಹೊಂದಿರುವಂತಹದ್ದು ಯಾವುದು? ಸಮಯ, ಟೈಮ್ ಅನ್ನೋದು. ತಿಳಿತಾರಿ? ಸಮಯ ಅನ್ನೋದು. ನೆಕ್ಸ್ಟ್ ಕ್ವಶನ್. Next question. How does the speaker view his own poetry in comparison to the mightier way of preserving the young man's beauty? How does the speaker view his own poetry? ತನ್ನ ಕವನಗಳನ್ನ, ತನ್ನ ಒಂದು ಕವನದ ಸಾಹಿತ್ಯದ ಶಕ್ತಿಯನ್ನ ಯಾವ ರೀತಿಯಾಗಿ ಅವ ಕಂಪ್ಯಾರಿಸನ್ ಮಾಡಿದಾನ? ಟು ದ ಮೈಟಿಯರ್ ವೇ ಆಫ್ ಪ್ರಿಸರ್ವಿಂಗ್ ದ ಯಂಗ್ ಮೆನ್ಸ್ ಬ್ಯೂಟಿ ಆಸ್ ಈಕ್ವಲ್ ಪವರ್ಫುಲ್, as more influential, and inadequate or barren, or as the only true way na? ಬಹಳ ಸಿಂಪಲ್ ಇದೆ. ಎಸ್, ಪೋಲ್ ಕೊಡ್ತಾ ಇದೆ ನೋಡಿ. ಈಗ ತುಂಬಾ ಜನ ಯೂಟ್ಯೂಬ್ದಲ್ಲಿ ನೋಡ್ತಾ ಇರುವಂತಹ ಅಭ್ಯರ್ಥಿಗಳ ಅರ್ಥ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ನಾವು ಏನನ್ನು ಓದ್ಲಾರ್ದೇನೆ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ರೆ
ಅಥವಾ ಅಟೆಂಪ್ಟ್ ಮಾಡ್ತಾ ಇದ್ರೆ ನಮ್ಗೆ ಎಷ್ಟು ಬರುತ್ತೆ ಎಷ್ಟು ಬರಲ್ಲ ಅಂತ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ರತಿಯೊಂದು ಕವನಗಳಿರ್ಬೋದು, ಕಾದಂಬರಿ ಇರ್ಬೋದು, ಕಥೆಗಳಿರ್ಬೋದು, ನಾಟಕ ಇರ್ಬೋದು, ಎಲ್ಲವನ್ನ ಸರಳವಾಗಿ ನೀಟಂಗೆ ಓದಲಿಕ್ಕೆ ಪ್ರಯತ್ನ ಪಡಿ. ನಾವು ಕೂಡ ಪೇಡ್ ಕ್ಲಾಸ್ದಲ್ಲಿ ಅವನ್ನೆಲ್ಲವನ್ನು ಹೇಳ್ಕೊಡ್ತೀವಿ. ಓಕೆ, ಸೊ ಇವತ್ತು 18ನೇ ಕ್ವಶನ್ ಇದಾಗಿದೆ. ಸೊ ದ ರೈಟ್ ಆನ್ಸರ್ ಇಸ್ ಸಿ, ಇನ್ಎಡಿಕ್ವೇಟ್ ಆರ್ ಬ್ಯಾರನ್ ಆಗುತ್ತೆ. ತಿಳಿತರಿ? ಅಂದ್ರೆ ಅದೊಂಥರ ತಡೆಗೋಡೆ ತರ ಆಗುತ್ತೆ ಅಂತ ಹೇಳ್ತಾನ ನಾವು. ಅರ್ಥ ಐತರಿ? ಸಮಂಜಸವಾಗಿಲ್ಲ, ಸಂಪೂರ್ಣತೆ ಇಲ್ಲ ಅನ್ನೋದನ್ನ ಹೇಳ್ಕೊಡ್ತದೆ. ಎಡಿಕ್ವೇಟ್ ಅಂದ್ರೆ ಸಾಕಷ್ಟು, ಇನ್ಎಡಿಕ್ವೇಟ್ ಅಂದ್ರೆ ಸಾಕಷ್ಟು ಇಲ್ಲ ಅಂತ. ತಿಳಿತರಿ? ಸೌಂದರ್ಯವನ್ನ ಉಳಿಸ್ಬೇಕು ಬೇಕಾದ್ರೆ ಯಂಗ್ ಮ್ಯಾನ್ದು ತನ್ನ ಪೊಯಿಟ್ರಿಗಳು ಸಾಕಾಗುವುದಿಲ್ಲ ಅಂತ ಹೇಳ್ತಾನ ನಾವು. ಅರ್ಥ ಐತರಿ? ಎಸ್. ನೋಡಿ, ನಾನು ನಿಮ್ಗೆ ಏನ್ ಮಾಡ್ತಿರ್ತೀನಿ ಗೊತ್ತಾ? ನಿಮಗೆ ತಿಳಿಯುವಂಗ ನಾನು ಹೇಳ್ಕೊಡ್ತಿರ್ತೀನಿ. ಅಲ್ಲಿ ಏನಿದೆ ಅದನ್ನ ಹೇಳ್ಕೊಡಕ್ ಹೋಗೋದಿಲ್ಲ. ಅಲ್ಲಿ ಏನಿದೆ ಅದನ್ನ ಹೇಳ್ಕೊಟ್ಟು ಅದ್ರ ಜೊತೆ ನಿಮಗೆ ತಿಳಿಯುವಾಗೆ, ನಿಮಗೆ ಅರ್ಥ ಆಗುವಂಗೆ, ನಿಮಗೆ ತಿಳಿಯುವಂಗೆ, ನಿಮಗೆ ಅದನ್ನ ಇಂಗ್ಲಿಷ್ ಎಕ್ಸಾಮನ್ನ ಅಪ್ರೋಚ್ ಮಾಡುವಾಗ ಈಸಿಯಾಗಿ ಒಂದು ಟ್ರಿಕ್ಸ್ ಮುಖಾಂತರ ಅಟೆಂಪ್ಟ್ ಆಗುವಂಗ ನಾನು ಹೇಳ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಿರ್ತೇನೆ. ಅರ್ಥ ಆಯ್ತು ನಾ ಥರದ್ದು? ಇಲ್ಲಿ ನಾವು ವಿಲಿಯಂ ಶೇಕ್ಸ್ಪಿಯರ್ ಕತೆ ವಿಚಾರ ಮಾಡೋದು ಇಂಪಾರ್ಟೆಂಟ್ ಇಲ್ಲ. ಅರ್ಥ ಆಯ್ತರಿ? ನೀವು ಯಾವಾಗ ಇದನ್ನ ಜಾಬ್ ಹಿಡಿತೀರೋ ಅದಾದ್ಮೇಲೆ ನಿಮ್ಮಲ್ಲಿ ನೀವು ಮತ್ತೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಬೇಡನಲ್ಲ. ಈಗ ಸದ್ಯದಲ್ಲಿ ಇಂಪಾರ್ಟೆಂಟ್ ಇರೋದು ಪ್ರತಿಯೊಂದು ಕೃತಿಗಳನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅತಿ ಹೆಚ್ಚಿನ ಅಂಕಗಳನ್ನ ಪಡಿಲಿಕ್ಕೆ ಪ್ರಯತ್ನ. ನೀವು ತುಂಬಾ ಜಾಣರಿದ್ದೀರಾ, ನಾಳೆ ಸೆಲೆಕ್ಷನ್ ಲಿಸ್ಟ್ನಲ್ಲಿ ನೀವು ಇರಲಿಲ್ಲ ಅಂತಂದ್ರೆ ಅದು ವ್ಯರ್ಥ ಆಗುತ್ತೆ. ಮೊದಲು ನೀವೇನು ಅಪ್ರೋಚ್ ಮಾಡಿ ಆ ಎಕ್ಸಾಮ್ ಓರಿಯೆಂಟೆಡ್ ಎಷ್ಟು ಪರಿಪೂರ್ಣವಾಗಿ ಕಲಿಬೇಕು ಅಷ್ಟು ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತರಿ? ಎಸ್ ಎಸ್. ನೆಕ್ಸ್ಟ್ ಕ್ವಶನ್. ವಿಚ್ ವರ್ಡ್ ಬೆಸ್ಟ್ ಕ್ಯಾಪ್ಚರ್ಸ್ ದ ಓವರ್ ಮೆಸೇಜ್ ಆಫ್ ಸಾನೆಟ್ 16? ಈ ಕೆಳಗಿನವುಗಳಲ್ಲಿರುವಂತಹ ಯಾವ ಶಬ್ದ ಓವರ್ ಸಾನೆಟ್ 16 ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ಕೊಡುತ್ತಾ, ಕಂಪ್ಲೀಟ್ ವಿಚಾರವನ್ನು ವ್ಯಕ್ತಪಡಿಸುತ್ತಾ? ಎಸ್, ವೆರಿ ಸಿಂಪಲ್ ಕ್ವಶನ್. ಐ ಹೋಪ್ ನಿಮಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗಿರಬೇಕು ಇವೆಲ್ಲ ಕ್ವಶನ್ಸ್ಗಳು. ಪೇಡ್ ಕ್ಲಾಸ್ ಕೂಡ ನಿಮಗೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅರ್ಥ ಆಯ್ತಾ? ಪ್ರೊಕ್ರಿಯೇಷನ್ ಆಗುತ್ತೆ, ತಿಳಿತರಿ? ಪ್ರೊಡ್ಯೂಸಿಂಗ್ ಆಫ್ ಸ್ಪ್ರಿಂಗ್ ಅದ ಬಗ್ಗೆ ಹೇಳ್ಕೊಡುತ್ತೆ. ಪ್ರೊಕ್ರಿಯೇಷನ್ ಅಂದ್ರೆ ತಿಳಿತರಿ? ಲಿನಿಯೇಜನ್ ಅನ್ನ ಕ್ರಿಯೇಟ್ ಮಾಡೋದು. ಎಸ್. ಮುಂದಿನ ಕ್ವಶನ್, ಕೊನೆಯ ಪ್ರಶ್ನೆ. ವಾಟ್ ರಿಥೋರಿಕಲ್ ಸ್ಟ್ರಾಟಜಿ ಡಸ್ ದ ಸ್ಪೀಕರ್ ಪ್ರೈಮರಿಲಿ ಯೂಸ್ ಇನ್ ಸಾನೆಟ್ 16 ಟು ಕನ್ವಿನ್ಸ್ ದ ಯಂಗ್ ಮ್ಯಾನ್? ಕೆಳಗಿನವುಗಳಲ್ಲಿ ಯಾವ ಒಂದು ಟೋನ್ ಅನ್ನ, ರಿಥೋರಿಕಲ್ ಸ್ಟ್ರಾಟಜಿಯನ್ನ ಯೂಸ್ ಮಾಡಿದ್ದಾರೆ? ಫ್ಲಾಟರಿ, ಫಿಯರ್ ಮೊಂಗರಿಂಗ್, ಲಾಜಿಕಲ್ ರೀಸನಿಂಗ್, ಯಾವುದು? ಎಸ್, ಎಸ್. ಟ್ರೈ ಮಾಡಿ, ಅರ್ಥ ಮಾಡ್ಕೊಳ್ಳಿ. ರಿಥೋರಿಕಲ್ ವಾಕ್ಚಾತುರ್ಯದ ತಂತ್ರವನ್ನು ಯೂಸ್ ಮಾಡಿದ್ದಾರೆ. ಫ್ಲಾಟರಿ ಅಂತಂದ್ರ ಫ್ಲಾಟರಿ ಅಂದ್ರೆ ಮುಖದ ಸ್ತುತಿ, ಅಂದ್ರೆ ಆತನ ಫೇಸ್ ನಲ್ಲಿ ಇರುವಂತ ವಿಚಾರ. ಫಿಯರ್ ಮಾಂಗರಿಂಗ್ ಅಂದ್ರೆ ಭಯ ಹುಟ್ಟಿಸುವುದು. ಲಾಜಿಕಲ್ ರೀಸನಿಂಗ್ ಅಂದ್ರೆ ತಾರ್ಕಿಕವಾಗಿ. ನಾಸ್ಟಲ್ಜಿಯಾ ಅಂತಂದ್ರ ಏನಾಗತ್ತೆ? ಎಸ್, ವೆರಿ ಗುಡ್. ರೀಕಲೆಕ್ಷನ್ ಆಗತ್ತಾ ಅಥವಾ ಸೆಂಟಿಮೆಂಟಲ್ ಆಗಿ ಹೇಳೋದು, ಆ ತರ. ಎಕ್ಸಾಕ್ಟ್ಲಿ. ಸೊ ಆತ ಈ ಮಾತುಗಳನ್ನ ಪ್ರಾರಂಭಿಸಿದಾಗ ಫ್ಲಾಟರಿ ಇರಲಿಲ್ಲ, ಫಿಯರ್ ಮಾಂಗರಿಂಗ್ ಇರಲಿಲ್ಲ,
ನಾಸ್ಟಲ್ಜಿಯಾನು ಇರಲಿಲ್ಲ. ನಾಸ್ಟಲ್ಜಿಯಾ ಅಂದ್ರೆ ಸೆಂಟಿಮೆಂಟಲ್ ಆಗುತ್ತೆ. ಎಸ್. ಹಾ, ಬನ್ನಿ ಈ ಪ್ರಶ್ನೆಗೆ ಪೋಲ್ ಅನ್ನ ಕೊಡ್ತಾ ಇದ್ದೀನಿ ನೋಡಿ. ಎಸ್, ಪೋಲ್ ಕೊಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ. ದಿಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಈ ಒಂದು ಪ್ರತಿಯೊಂದು ಪ್ರಶ್ನೆಗಳನ್ನು ತಿಳ್ಕೊಂಡ ನಂತರ ನಮಗೆ ಅರ್ಥ ಆಗಿದೆ ನಾವು ಇನ್ನು ಏನು ಓದಬೇಕು, ಹೇಗೆ ಓದಬೇಕಂತ ತಿಳಿತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಲಾಜಿಕಲ್ ರೀಸನಿಂಗ್ ಅದ ಮುಖಾಂತರ. ತಾರ್ಕಿಕವಾಗಿ ಆತ ವ್ಯಕ್ತಪಡಿಸ್ತಾನೆ ಈ ಸಾನೆಟ್ 16 ವಿಚಾರವನ್ನ ಯಂಗ್ ಮ್ಯಾನ್ ಅದ ಮುಂದೆ ವಿಲಿಯಂ ಶೇಕ್ಸ್ಪಿಯರ್ ಅಥವಾ ಸ್ಪೀಕರ್. ಅರ್ಥ ಆಯ್ತರಿ? ಸೊ ಲೀಡರ್ ಬೋರ್ಡ್ ಅನ್ನ ನೋಡ್ತಾ ಇದ್ದೀರಾ. ಸೊ ಹೈಯೆಸ್ಟ್ ಇದ್ದಾರೆ. ಓ ಮೈ ಗಾಡ್, ನೋಡಿ 20 ಕ್ವಶನ್ಗಳನ್ನ ಕೇಳಿದ್ದೀನಿ ನಾನು ಇವತ್ತು. 20 ಕ್ವಶನ್ಗಳನ್ನ ಕೇಳಿದ್ದೀನಿ. 20 ಕ್ವಶನ್ನಲ್ಲಿ ಹೈಯೆಸ್ಟ್ ಯಾರಿದ್ದಾರೆ? ಬಸು ಮಿಯಾ ಅವರಿದ್ದಾರೆ. 20ಕ್ಕೆ 20 ತಗೊಂಡಿದ್ದಾರೆ. ಮಹಾಂತೇಶ್ ಅಂಬಿಗೇರ್ ಅವರು 18, ಸುಷ್ಮಾ 16, ಅನಿತಾ 15, ಅಭಿಷೇಕ್ 15. ಸೊ ವೆರಿ ಗುಡ್ ಮ್ಯಾನ್, ವೆರಿ ಗುಡ್, ಎಕ್ಸಲೆಂಟ್. ಸೊ ಇದನ್ನೇ ನೀವು ಕಂಟಿನ್ಯೂ ಮಾಡಿ. ಇದೇ ರೀತಿಯಾದಂಥ ನೋಡಿ, ಒಂದು ಪೊಯಮನ್ನು, ಒಂದು ಸಾನೆಟನ್ನು, ಆ ಒಂದು ಕವನವನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಂಡ್ಬಿಟ್ರೆ, ತಿಳ್ಕೊಂಡ್ಬಿಟ್ರೆ, ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಔಟ್ ಆಫ್ ಔಟ್ ಕ್ವಶನ್ಸ್ಗಳನ್ನು ಮಾಡಿದ್ದೀವಿ. ಅರ್ಥ ಆಯ್ತಾ ರೀ? ಸೊ ಎಲ್ಲರಿಗೂ ಖುಷಿಯಾಗಿರಬೇಕು. ಕ್ಲಾಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಅರ್ಥ ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಬಾಯ್.